ಆಶೀರ್ವಾದವನ್ನ ಪಡೆದಾಗ ಗಿರೀಶ್ ಗಿರೀಶ್ ಬಹಳಷ್ಟು ಗಿರೀಶ್ ಸಂಕಷ್ಟ ಗಿರೀಶ್ ಆಗುತ್ತೆ. ಅಲ್ಲ, ಪೂರ್ತಿ ಕೇಳಿ ನೋಡಿ, ನೀವು ಪೂರ್ತಿ ಕೇಳಬೇಕು. ಒಂದು ನಿಮಿಷ ಇರಿ ಗಿರೀಶ್ ನೀವು ಪೂರ್ತಿ ಕೇಳಬೇಕು. ನಾನು ನಿಮ್ಮ ವಾದಕ್ಕೆ ಬರ್ತೀನಿ, ನಿಮ್ಮ ವಾದಕ್ಕೆ ಬರ್ತೀನಿ. ನಾನೇನು ಡೈವರ್ಟ್ ಮಾಡ್ತಿಲ್ಲ ನಾನು ನಿಮ್ಮನ್ನ. ಇದೇ ದೇಶದಲ್ಲಿ ಮಾಜಿ ಪ್ರಧಾನಿಗಳ ಮೊಮ್ಮಗ 4-5 ವರ್ಷಗಳ ಮುಂಚೆಯ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವನ ಉಸಿರಿರೋವರೆಗೂ, ಅವನ ದೇಹದಲ್ಲಿ ಉಸಿರಿರೋವರೆಗೂ ಅವನನ್ನು ಜೈಲಿಗೆ ಹಾಕಿ ಅಂತ ಹೇಳಿ ಸೇಮ್ SIT ಆಗಿರೋದು, ಸೇಮ್ SIT ಇನ್ವೆಸ್ಟಿಗೇಷನ್ ಇಂದ ತೀರ್ಪು ಬಂದಿರೋದು. ಗಿರೀಶ್, ಮರಿಬಾರ್ದು ನಾವು ಇದನ್ನ. ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಚಿವರ ಮಗ, ಅವನು MP ಆಗಿದ್ದಂಥವನು. ಅಂತ ಮನುಷ್ಯನ ಹೆಡೆಮುರಿ ಕಟ್ಟಿ ಇವತ್ತು ಇದೇ ಪರಪ್ನಗ್ರಹಾರದಲ್ಲಿ ತಟ್ಟೆ ಇಟ್ಕೊಂಡು ನಿಂತಿದ್ದಾನ ಅವನು. ಮರಿಬಾರ್ದು ನಾವು ಇದನ್ನ. ನೀವು ಈ ಕೇಸ್ಗಾದ್ರೆ ಬಂದು ಆ ಕೇಸ್ ಪ್ರಭಾವಿ, ಈ ಕೇಸ್ ಪ್ರಭಾವಿ. ನಿಮ್ಮ ಹತ್ರ ಸ್ಟ್ರಾಂಗ್ ಎವಿಡೆನ್ಸ್ ಇದ್ರೆ ನಿಮ್ಮ ಹೋರಾಟಕ್ಕೆ ತಡೆಯಲ್ಲ. ಮೋರ್ ಓವರ್ ಎಕ್ಸ್ಕ್ಲೂಸಿವ್ಲಿ ನಾವು ಬೇರೆ ಜಿಲ್ಲೆಗಳನ್ನ ನೋಡಿಲ್ಲಪ್ಪ ಮಟ್ಟಣ್ಣನವ್ರನ್ನ. ಬೇರೆ ಜಿಲ್ಲೆಗಳಲ್ಲಿ ಕಾಣೆಯಾದಂಥ ಹೆಣ್ಣು ಮಕ್ಕಳ ಬಗ್ಗೆ ಈ ತರ ಮಟ್ಟಣ್ಣನವರು ಹೋರಾಡ್ತಾ ಇಲ್ಲ, ಕೊಲೆ ಆದ್ರೆ ಹೋರಾಡ್ತಾ ಇಲ್ಲ. ಇಲ್ಲಿ ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳಿ ಇನ್ ಪಬ್ಲಿಕ್, ನಾನು ಹೇಳ್ತಾ ಇರೋದು ಪಬ್ಲಿಕ್ ಇಂದ ಬರ್ತಿರ್ತಕ್ಕಂಥ ಪ್ರಶ್ನೆ ಇದು ಗಿರೀಶ್. ನಾನು ಕೇಳ್ತಾ ಇದ್ದೇನೆ ನಿಮ್ಮನ್ನ. ಓಕೆ ಸರ್, ಇಲ್ಲ ಸರಿಯಾಗಿ ಕೇಳ್ತಾ ಇದ್ರಿ. ತಮ್ದು 2 ಪ್ರಶ್ನೆ. ಒಂದನೇದ್ದು, ಮಾಜಿ ಪ್ರಧಾನಿಗಳ ಮೊಮ್ಮಗನೇ ಅರೆಸ್ಟ್ ಮಾಡಿದ್ರು, ಆದ್ರೆ ಮಾಜಿ ಪ್ರಧಾನಿಗಳಿಗೆ ಅಲ್ಲಿ ಅವರು ಯಾವುದೇ ದೇವಸ್ಥಾನದ ಹೆಸರನ್ನ ಬಳಸ್ಕೊಳ್ಳಿಲ್ಲ. ಇಲ್ಲಿ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅತ್ಯಂತ ಪವಿತ್ರವಾದಂತಹ ಮತ್ತು ಕೋಟ್ಯಾಂತರ ಭಕ್ತರು ಇರುವಂತಹ ಸ್ಥಳ ಅದು. ಇವರು ಯಾವತ್ತಿಗೂ ಕೂಡ ಅವ್ರ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರಂತ ಹೇಳೋಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ ದೇವಸ್ಥಾನಕ್ಕೆ ಅಪಪ್ರಚಾರ. ಸೊ ಮಾಜಿ ಪ್ರಧಾನಿಗಳಿಗೆ ರಕ್ಷಣೆ ತಗೊಳ್ಳೋದಕ್ಕೆ ಯಾವುದೇ ದೇವಸ್ಥಾನ ಇರಲಿಲ್ಲ. ಇಲ್ಲಿ ಅವರು ಗ್ರೌಂಡ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರ ಗಿರೀಶ್. ಗ್ರೌಂಡ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರ ಗಿರೀಶ್. ಹೇಳ್ತಿದ್ದೀನಿ, ಈ ಕೇಸಲ್ಲಿ ನೋಡಿ, ಅದೇ ನಿಜ ಆಗಿದ್ದಿದ್ರೆ, ನೀವ್ ಹೇಳ್ತಿರೋ ಪ್ರಭಾವಗಳೇ ನಿಜ ಆಗಿದ್ದಿದ್ರೆ SIT ರಚನೆ ಆಗ್ಲೇಬಾರ್ದಾಗಿತ್ತು ಗಿರೀಶ್. ಅದೇ ನಿಜ ಆಗಿದ್ದಿದ್ರೆ, ನೀವ್ ಹೇಳೋ ಮತ್ತೆ ನಿಜ ಆಗಿದ್ದಿದ್ರೆ. ಎಲ್ಲಾ ಕಾಲದಲ್ಲಿಯೂ ಎಲ್ಲರೂ ಕೂಡ ಏನು ಭ್ರಷ್ಟರು ಇರೋದಿಲ್ಲ. ಪ್ರಾಮಾಣಿಕರು ಕೂಡ ಇರ್ತಾರೆ, ಪ್ರಾಮಾಣಿಕ ಡಿಸಿಷನ್ ಕೂಡ ತಗೊಳ್ಳುವಂತ ವ್ಯವಸ್ಥೆ ನಮ್ದು. ನಾವು ಪೂರ್ತಿ ವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿದ್ರೆ ನಾವು ಕೆಲಸನೇ ಮಾಡಬಾರ್ದು. ಮತ್ತೆ ಪ್ರಭಾವ ಇದೆ ಅಂತ ಹೇಳೋದು ನೀವೇ, ಪೂರ್ತಿ ವ್ಯವಸ್ಥೆ ಹಾಳಾಗಿಲ್ಲ ಅಂತ ಹೇಳೋದು ನೀವೇ. ನಿಮ್ 2 ಮಾತಲ್ಲಿ ಯಾವ್ದು ನಂಬಲಿಲ್ಲ ನಾನೀಗ. ನೋಡಿ, ಆಸಾರಾಮ್ ಬಾಪು ಇವ್ರಿಗಿಂತನೂ ಕೂಡ ಜಾಸ್ತಿ ಪ್ರಭಾವ ಇದ್ದವನು. ಈಗ ಅದರ ಉದಾಹರಣೆ ಕೂಡ ತಗೊಳ್ಳಿ ನೀವು. ಅವನು ಕೂಡ ಏನು ಧರ್ಮದ ಆಧಾರವನ್ನ ತಗೊಂಡ, ತಾನು ಮಾಡಿದ ತಪ್ಪನ್ನ ಮುಚ್ಚಿಟ್ಕೊಳ್ಳಕ್ಕೆ ಧರ್ಮದ ಏನೋ ಆಧಾರವನ್ನ ಶೀಲ್ಡ್ ಆಗಿ ಯೂಸ್ ಮಾಡ್ಕೊಂಡ. ಬಟ್ ಆಗ್ಲಿಲ್ಲ, ಬಿಕಾಸ್ ಆಫ್ ಹಾನೆಸ್ಟ್ ಆಫೀಸರ್. ಬ್ರಿಜ್ಭೂಷಣ್ ಯಾಕೆ ಮಾತಾಡಲ್ಲ ನೀವು? ಯಾವುದು? ಬ್ರಿಜ್ಭೂಷಣ್ ಸಿಂಗ್ ಯಾಕೆ ಮಾತಾಡಲ್ಲ ನೀವು? ಖಂಡಿತ ಬ್ರಿಜ್ಭೂಷಣ್ ಸಿಂಗ್ ನೋಡಿ ಮಾಡಿದಂತಹ ಇದ್ರ ಕೆಲಸ ಯಾರದು ಪೈಲ್ವಾನ್ರು ಇದ್ರಲ್ಲಿ, ಅಲ್ಲಿನೂ ಕೂಡ ಹಿಂಗೆ ಮಾಡಿದ್ರು. ಇವರು ದೇಶದ್ರೋಹಿಗಳು, ಇವರು ಚೈನಾದಿಂದ ಫಂಡ್ ಬಂದಿದೆ ಅಥ್ಲೀಟ್ಗಳಿಗೆ, ಪಾಪ ನಡು. ಒಂದು ನಿಮಿಷ ಮಾತಾಡ್ತೀನಿ.